ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ದುಡಿಮೆಯ ಗರಿಮೆ ಎಂಬ ಪದ್ಯದ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಇರೋದು ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಹಾರೆ, ಪಿಕಾಸಿ, ಕೊಡಲಿ, ಕಿಟಕಿ ಇತ್ಯಾದಿಗಳು. ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ, ಪಿಕಾಸಿ, ಕೊಡಲಿ, ಕಿಟಕಿ ಇತ್ಯಾದಿಗಳು. ಮುಂದಿನ ಪ್ರಶ್ನೆ, ಜನರನ್ನು ಸಲಹುವ ದಾತ ಯಾರು? ಇದಕ್ಕೆ ಉತ್ತರ ಜನರನ್ನು ಸಲಹುವ ದಾತ ರೈತ. ಜನರನ್ನು ಸಲಹುವ ದಾತ ರೈತ. ಮೂರನೇ ಪ್ರಶ್ನೆ, ನೊಗವನ್ನು ಯಾವುದರಿಂದ ಮಾಡುವರು? ನೊಗವನ್ನು ಯಾವುದರಿಂದ ಮಾಡುವರು? ಉತ್ತರ ನೊಗವನ್ನು ಕಟ್ಟಿಗೆಯಿಂದ ಮಾಡುವರು. ನೊಗವನ್ನು ಕಟ್ಟಿಗೆಯಿಂದ ಮಾಡುವರು. ನೆಕ್ಸ್ಟ್, ಮೀನನ್ನು ಹೇಗೆ ಹಿಡಿಯುವರು? ಮೀನನ್ನು ಹೇಗೆ ಹಿಡಿಯುವರು? ಇದಕ್ಕೆ ಉತ್ತರ ಮೀನು ಬಲೆಯನ್ನು ಬೀಸಿ ಹಿಡಿಯುವರು. ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು. ಇನ್ನು ಮುಂದೆ ಇರೋದು 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಈ ಪ್ರಶ್ನೆಗಳಿಗೆ ನಾವು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಅದರಲ್ಲಿರುವಂತಹ ಮೊದಲನೇ ಪ್ರಶ್ನೆ, ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಇದಕ್ಕೆ ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹಾಗೂ ಹೊಸ ವಿನ್ಯಾಸದ ಉಡುಪುಗಳನ್ನು ಹೊಲಿಯುವುದರ ಮೂಲಕ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆ ಗಳಿಸಬಹುದು. ಹೊಸ ಹೊಸ ಬಗೆಯ ಉಡುಪುಗಳನ್ನು ಹಾಗೂ ಹೊಸ ವಿನ್ಯಾಸದ ಉಡುಪುಗಳನ್ನು ಹೊಲಿಯುವುದರ ಮೂಲಕ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ಇನ್ನು ಮುಂದಿನ ಪ್ರಶ್ನೆ, ನೇಗಿಲನ್ನು ಹೇಗೆ ಮಾಡುವರು? ಇದಕ್ಕೆ ಉತ್ತರ ವನಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು. ವನಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು. ಇನ್ನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಕೊಟ್ಟಿರುವ ಪದಗಳಲ್ಲಿ ನಾವು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಈ ಬಿಟ್ಟ ಸ್ಥಳಗಳಿಗೆ ಆರಿಸಿ ತುಂಬಬೇಕು. ಮೊದಲನೇದಾಗಿ ಜನರನ್ನು ಸಲಹುವವನು. ಇದರಲ್ಲಿ ಬರುವುದು ಉತ್ತರ ರೈತ. ಜನರನ್ನು ಸಲಹುವವನು ರೈತ. ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ. ಉತ್ತರ ನೊಗವನ್ನು ಮರದಿಂದ ಮಾಡುತ್ತಾರೆ. ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ. ಉತ್ತರ ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ. ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ. ಉತ್ತರ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಇನ್ನು ಮುಂದೆ ಇರುವುದು ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ. ನಾವು ಪದ್ಯವನ್ನು ಇಲ್ಲಿ ಬರಿಬೇಕು. ಈಗ ನೋಡಿ, ಪದ್ಯದಲ್ಲಿ ನಾವು ಪೂರ್ತಿ ಮಾಡಿದರೆ, ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನು ಮನವನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನು ಮನವನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಈಗ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ. ನೋಡಿ, ಇಲ್ಲಿ ವಿರುದ್ಧಾರ್ಥಕ ಪದಗಳಿವೆ. ಅವುಗಳನ್ನು ನಾವು ವಾಕ್ಯಗಳಲ್ಲಿ
ಬಳಕೆ ಮಾಡಬೇಕು. ಒಂದು ಮಾದರಿ ದೂರ ಹತ್ತಿರ. ನಾನು ಎಸೆದ ಕಲ್ಲು ದೂರ ಬಿದ್ದಿತು. ನಮ್ಮ ಮನೆ ಶಾಲೆಯ ಹತ್ತಿರವಿದೆ. ಹೀಗೆ ನಾವು ಎರಡೂ ಪದಗಳನ್ನು ನಾವು ವಾಕ್ಯಗಳಲ್ಲಿ ಬಳಸ್ಕೋಬೇಕು. ಈಗ ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ವಿರುದ್ಧಾರ್ಥಕ ಪದ ರಾತ್ರಿ ಹಗಲು. ಇವುಗಳನ್ನು ವಾಕ್ಯಗಳಲ್ಲಿ ಬಳಸಿದಾಗ ನಾನು ರಾತ್ರಿ ಬೇಗ ಮಲಗುತ್ತೇನೆ. ನಾನು ರಾತ್ರಿ ಬೇಗ ಮಲಗುತ್ತೇನೆ. ಮಕ್ಕಳು ಹಗಲಿನಲ್ಲಿ ಆಟ ಆಡುತ್ತಾರೆ. ಮಕ್ಕಳು ಹಗಲಿನಲ್ಲಿ ಆಟ ಆಡುತ್ತಾರೆ. ಇನ್ನು ಮುಂದೆ ಹಿಗ್ಗು ಕುಗ್ಗು. ರಬ್ಬರನ್ನು ಬಿಸಿ ಮಾಡಿದಾಗ ಅದು ಹಿಗ್ಗುತ್ತದೆ. ರಬ್ಬರನ್ನು ಬಿಸಿ ಮಾಡಿದಾಗ ಅದು ಹಿಗ್ಗುತ್ತದೆ. ಬೆಳೆ ಬರದಿದ್ದಾಗ ರೈತ ಕುಗ್ಗುವನು. ಬೆಳೆ ಬರದಿದ್ದಾಗ ರೈತ ಕುಗ್ಗುವನು. ಸುಳ್ಳು ನಿಜ. ಯಾವಾಗಲೂ ಸುಳ್ಳು ಹೇಳಬಾರದು. ಯಾವಾಗಲೂ ಸುಳ್ಳು ಹೇಳಬಾರದು. ನಾವು ಎಂದಿಗೂ ನಿಜವನ್ನೇ ನುಡಿಯಬೇಕು. ನಾವು ಎಂದಿಗೂ ನಿಜವನ್ನೇ ನುಡಿಯಬೇಕು. ಮುಂದಿನ ವಿರುದ್ಧಾರ್ಥಕ ಪದ ಚಿಕ್ಕ ದೊಡ್ಡ. ನನ್ನ ಚಿಕ್ಕ ತಮ್ಮ ಎಂದರೆ ನನಗೆ ಬಹಳ ಇಷ್ಟ. ನನ್ನ ಚಿಕ್ಕ ತಮ್ಮ ಎಂದರೆ ನನಗೆ ಬಹಳ ಇಷ್ಟ. ನಮ್ಮ ತೆಂಗಿನ ಮರ ಬಹಳ ದೊಡ್ಡದಾಗಿದೆ. ನಮ್ಮ ತೆಂಗಿನ ಮರ ಬಹಳ ದೊಡ್ಡದಾಗಿದೆ. ಇನ್ನು ಪ್ರಾಸಪದವನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಅಂತ ಇದೆ. ಮಾದರಿ ರೈತನಿಗೆ ದಾತನಿಗೆ. ಕೊಯ್ಯುವೆನು ನೀಡುವೆನು. ಹಿಡಿಯುವೆನು ಎನಿಸುವೆನು. ಬೆಳಗಿಸುವೆ ತವಕಿಸುವೆ. ಇನ್ನು ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. ನೇಗಿಲ ಅಳತೆಗೆ ಕೊಯ್ಯುವೆನು. ಇದರಲ್ಲಿ ಕೆಲಸವನ್ನು ಸೂಚಿಸುವಂತಹ ಪದ ಕೊಯ್ಯುವೆನು. ಕತ್ತೆಯ ಬೆನ್ನಲ್ಲಿ ಇರಿಸುವೆನು. ಇದರಲ್ಲಿ ಕೆಲಸವನ್ನು ಸೂಚಿಸುವಂತಹ ಪದ ಇರಿಸುವೆನು. ಸಂಜೆಗೆ ಹಣವನ್ನು ಎಣಿಸುವೆನು. ಇದರಲ್ಲಿ ಎಣಿಸುವೆನು. ಇನ್ನು ಬಳಕೆಯ ಚಟುವಟಿಕೆ. ನಿಮ್ಮ ಊರಿನಲ್ಲಿರುವ ಕಸಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ಕಸಬುದಾರರು ಮಾಡುವ ಕೆಲಸ. ಕಸಬುದಾರರು ದರ್ಜಿ ಮಾಡುವ ಕೆಲಸ ಬಟ್ಟೆ ಹೊಲಿಯುತ್ತಾರೆ. ನೇಕಾರ ಬಟ್ಟೆ ನೇಯುತ್ತಾರೆ. ರೈತ ಬೆಳೆ ಬೆಳೆಯುತ್ತಾನೆ. ಕುಂಬಾರ ಮಡಿಕೆ ತಯಾರಿಸುತ್ತಾನೆ. ಇವರು ಕಸಬುದಾರರು. ಇವರು ಮಾಡುವಂಥ ಕೆಲಸ ಇಲ್ಲಿದೆ. ಇದಿಷ್ಟು ದುಡಿಮೆಯ ಗರಿಮೆ ಪದ್ಯದ ಅಭ್ಯಾಸ ಚಟುವಟಿಕೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.